ನಮಸ್ಕಾರ ಸ್ನೇಹಿತರೆ. ಮಗ ಮಗಳು ಮೊಮ್ಮಕ್ಕಳೆಲ್ಲ ಬೇರೆ ಕಡೆ ಇದ್ದಾರೆ, ಸಿಟಿಯಲ್ಲಿದ್ದಾರೆ. ನಾವು ಮಾತ್ರ ಮುದುಕರು ಊರಲ್ಲಿದ್ದೇವೆ ಎನ್ನುವುದು ಹಳ್ಳಿಯ ವೃದ್ಧರ ನೋವು. ಒಂದು ಕಡೆ ಹಳ್ಳಿಗಳು ವೃದ್ಧಾಶ್ರಮದಂತೆ ಆಗ್ತಾ ಇದ್ದಾವೆ, ಇನ್ನೊಂದು ಕಡೆ ಪಟ್ಟಣಗಳಲ್ಲಿ ವಾಸಿಸುವ ವೃದ್ಧರು ತಮ್ಮ ಮನೆಯ ಒಳಗಡೆಯೇ ಪ್ರತ್ಯೇಕತೆಯನ್ನು ಅನುಭವಿಸ್ತಾ ಇದ್ದಾರೆ. ಅನೇಕರು ವೃದ್ಧಾಶ್ರಮಗಳಲ್ಲಿದ್ದಾರೆ, ಇಲ್ಲವೇ ಮಗ ಮೊಮ್ಮಕ್ಕಳು ಒಂದು ಫ್ಲಾಟ್ ನಲ್ಲಿದ್ರೆ ಇವರು ಬೇರೆ ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯುವಕರು ನಮ್ಮ ದೇಶದ ಶಕ್ತಿ, ಉಕ್ಕಿನಂತ ಯುವಕರು, ಅದು ಇದು ಅಂತೆಲ್ಲ ನಾವು ಮಾತನಾಡ್ತೇವೆ. ಅದನ್ನ ಮಾತನಾಡ್ತಲೇ ಭಾರತ ವೃದ್ಧರ ರಾಷ್ಟ್ರ ಆಗ್ತಾ ಇದೆ. ನಮ್ಮ ಜನಸಂಖ್ಯೆಯ 10% ಹೆಚ್ಚು ಜನರು, ಅಂದ್ರೆ 14 ಕೋಟಿಗೂ ಹೆಚ್ಚು ಜನರು ಈಗಾಗಲೇ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದಾರೆ. 2050ರ ವೇಳೆಗೆ ಈ ಸಂಖ್ಯೆ ಡಬಲ್ ಆಗುವ ಸಾಧ್ಯತೆ ಇದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ವೃದ್ಧರ ಸಂಖ್ಯೆ 15 ವರ್ಷದ ಒಳಗಿನ ಮಕ್ಕಳನ್ನ ಮೀರಿಸಲಿದೆ. ಭಾರತದಲ್ಲಿ ಯುವಕರ ಸಂಖ್ಯೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರುವ ಬಗ್ಗೆ ವರದಿಯೊಂದು ಹೊರಗೆ ಬಂದಿದೆ. ಈ ಅಂಕಿಅಂಶವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನಾನು ಚರಣ್ ಐವರ್ನಾಡ್. ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ಭಾರತ ವೃದ್ಧಾಪ್ಯದ ವರದಿ, ಇಂಡಿಯಾ ಏಜಿಂಗ್ ರಿಪೋರ್ಟ್ 2023ಯ ಕೆಲವು ಇಂಪಾರ್ಟೆಂಟ್ ಆಗಿರುವ ಸಂಗತಿಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತೇನೆ. 2045ರ ವೇಳೆಗೆ ಮಕ್ಕಳಿಗಿಂತ ಮುದುಕರೇ ಈ ದೇಶದಲ್ಲಿ ಹೆಚ್ಚಾಗಲಿದ್ದಾರೆ ಎನ್ನುವಂತಹ ಆಘಾತಕಾರಿ ಅಂಶವನ್ನ ಈ ವರದಿ ಹೊರತಂದಿದೆ. ನಮ್ಮ ಜನಸಂಖ್ಯೆ 10%ಕ್ಕಿಂತ ಹೆಚ್ಚು ಜನರು, ಅಂದ್ರೆ 14 ಕೋಟಿಗೂ ಹೆಚ್ಚು ಜನರು ವೃದ್ಧರು ಈಗಾಗಲೇ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದಾರೆ. 2050ರ ವೇಳೆಗೆ ಈ ಸಂಖ್ಯೆ ಡಬಲ್ ಆಗುವ ಸಾಧ್ಯತೆ ಇದೆ. ಈ ವರದಿ ಮುದುಕರ ಸಂಖ್ಯೆಯಲ್ಲಿ ಕಳೆದ ಒಂದು ದಶಕದಲ್ಲಿ ಆಗಿರುವ 41% ಬೆಳವಣಿಗೆಯ ದರವನ್ನ ಕಳವಳಕಾರಿಯಾಗಿ ಎತ್ತಿ ತೋರಿಸ್ತದೆ. ಆದ್ರೂ ನಮ್ಮ ನೀತಿಗಳು, ಯೋಜನೆಗಳು, ಸರ್ಕಾರಿ ಸಂಸ್ಥೆಗಳು ಮತ್ತೆ ನಮ್ಮ ಮನಸ್ಥಿತಿ ಈ ಜನಸಂಖ್ಯಾ ಬದಲಾವಣೆಗೆ ಇನ್ನೂ ಸಿದ್ಧವಾಗಿಲ್ಲ. ಒಂದು ಕಾಲದಲ್ಲಿ ಹಿರಿಯ ನಾಗರಿಕರ ಆರೈಕೆಗೆ ಪೂರಕವಾಗಿದ್ದಂತಹ ಭಾರತೀಯ ಸಾಂಪ್ರದಾಯಿಕ ಕುಟುಂಬ ವ್ಯವಸ್ಥೆ ಏನಿತ್ತು ಅದು ಈಗ ಇಲ್ಲದಾಗ್ತಾ ಇದ್ದಾವೆ. ಅಂದ್ರೆ ಕೂಡು ಕುಟುಂಬ ಹೋಗ್ತಾ ಇದೆ. ನಗರೀಕರಣ, ವಲಸೆ ಮತ್ತೆ ವಿಭಕ್ತ ಕುಟುಂಬಗಳಲ್ಲಿ ಆಗಿರುವಂತಹ ಹೆಚ್ಚಳದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹೀಗಿರುವಾಗ ನಾವು ಹೇಗೆ ಬದುಕಬೇಕು, ಯಾರೊಂದಿಗೆ ವಾಸಿಸಬೇಕು ಎನ್ನುವುದು ಕೂಡ ಬದಲಾಗ್ತಾ ಇದೆ. ಹಿಂದೆ ವೃದ್ಧರ ಆರೋಗ್ಯ, ದೈಹಿಕ ಮತ್ತೆ ಆರ್ಥಿಕ ಮತ್ತೆ ಭಾವನಾತ್ಮಕವಾಗಿ ಅವರೆಲ್ಲರೂ ವೃದ್ಧರು ಮಕ್ಕಳ ಮೇಲೆ, ಅಂದ್ರೆ ಅವರ ಮಕ್ಕಳ ಮೇಲೆ ಅವರು ಡಿಪೆಂಡ್ ಆಗಿದ್ರು. ತಮ್ಮ ಅವಿಭಕ್ತ ಕುಟುಂಬದ ಮೇಲೆ ಅವರು ಅವಲಂಬಿಸಿರ್ತಾ ಇದ್ರು. ಆದ್ರೆ ಈಗ ಈ ವ್ಯವಸ್ಥೆ ಇಲ್ಲ ಆಗ್ತಾ ಇದೆ. ಇದಕ್ಕೆ ಕೆಲವು ಕಾರಣಗಳನ್ನ ವರದಿ ನಮಗೆ ಕೊಡ್ತದೆ. ಯುವ ಪೀಳಿಗೆ ಶಿಕ್ಷಣ ಮತ್ತೆ ಕೆಲಸವನ್ನ ಹುಡುಕಿಕೊಂಡು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಹೆಚ್ಚು ಮಹಿಳೆಯರು ಉದ್ಯೋಗವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ, ಇದು ಪ್ರಗತಿಯ ಲಕ್ಷಣ. ಆದ್ರೆ ಇನ್ನೂ ಕೂಡ ಭಾರತದ ಕುಟುಂಬಗಳೇನಿದಾವೆ ಅವು ತಮ್ಮ ಮನೆಗಳಲ್ಲಿ ಮಹಿಳೆಯರು ವಹಿಸ್ತಾ ಇದ್ದಂತಹ ಪಾತ್ರ ಏನಿದೆ ಅದಕ್ಕೆ ಪರ್ಯಾಯವನ್ನ ಕಂಡುಕೊಳ್ಳುವುದಕ್ಕೆ ನಮ್ಮ ದೇಶದ ಕುಟುಂಬಗಳಿಗೆ ಇನ್ನೂ ಸಾಧ್ಯ ಆಗಿಲ್ಲ. ಮನೆಗಳಲ್ಲಿ ಮೌನ ಆವರಿಸಿದೆ. ಭಾರತದ ವೃದ್ಧರು ಒಂಟಿಯಾಗಿ ಇಲ್ಲವೇ ತಮ್ಮ ಸಂಗಾತಿಯೊಂದಿಗೆ, ಅಂದ್ರೆ ಅಜ್ಜ ಮತ್ತೆ ಅಜ್ಜಿ ಇಬ್ರು ಒಟ್ಟಿಗೆ ವಾಸವಾಗ್ತಾ ಇದ್ದಾರೆ. ತಮ್ಮ ಇತರ ಕುಟುಂಬದ ಸದಸ್ಯರಿಂದ ಅವರು ಪ್ರತ್ಯೇಕವಾಗಿ ಬದುಕ್ತಾ ಇದ್ದಾರೆ. 2023-24ರ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ಪ್ರಕಾರ ದೇಶದಾದ್ಯಂತ 7.7% ಕುಟುಂಬಗಳು 60 ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿರುವಂತಹ ಹಿರಿಯ ಸದಸ್ಯರನ್ನ ಮಾತ್ರ ಒಳಗೊಂಡಿದೆ ಅಂತ ಹೇಳುತ್ತದೆ. ಒಂದು ಗರಿಷ್ಠ ಮನೆಯ ಗಾತ್ರ ಅಂತ ಹೇಳಿದ್ರೆ ಇಬ್ಬರು ಮಾತ್ರ ಇರುವಂತ ಒಂದು ಮನೆ, ಅಂದ್ರೆ ಇಬ್ಬರೇ ಸದಸ್ಯರು ಇರೋದು ಆ ಮನೆಯಲ್ಲಿ. ಗ್ರಾಮೀಣ ಭಾರತದ 7.5ಕ್ಕೆ ಹೋಲಿಸಿದ್ರೆ ನಗರ ಭಾರತದಲ್ಲಿ 8.1 ಕುಟುಂಬಗಳು ಇಂತಹ ಕುಟುಂಬಗಳಾಗಿದ್ದಾವೆ. ಅಂದ್ರೆ ಬರೀ ವೃದ್ಧರು ಮಾತ್ರ ಇದರಲ್ಲಿ ಇದ್ದಾರೆ. ನಗರದಲ್ಲಿಯೇ ಹೆಚ್ಚು ಇದು ಕಂಡು ಬರುತ್ತದೆ. ಇದು ಬದಲಾಗ್ತಾ ಇರುವಂತಹ ಕುಟುಂಬ ರಚನೆಯನ್ನ ತೋರಿಸ್ತದೆ. ಒಂದು ಮನೆಯಲ್ಲಿ ಕಿರಿಯ ಸದಸ್ಯರು ಇಲ್ಲದೆ ಇದ್ದಾಗ ಆ ಮನೆಯ ವೃದ್ಧರ ಆರೈಕೆ ಮಾಡೋದಕ್ಕೆ ಯಾರು ಕೂಡ ಇರೋದಿಲ್ಲ. ಹಾಗಾಗಿ ತಮ್ಮ ದೈಹಿಕ ಮತ್ತೆ ಭಾವನಾತ್ಮಕ ಮಿತಿಗಳ ಹೊರತಾಗಿಯೂ ಕೂಡ ಪರಸ್ಪರ ಅಜ್ಜ ಅಜ್ಜಿಯೇ ಅವಲಂಬಿತರಾಗಿರ್ತಾ ಇದ್ದಾರೆ. ಇದು ಅತ್ಯಂತ ದುರ್ಬಲ ಕುಟುಂಬಗಳು. ವೃದ್ಧರಿಂದ ಮಾತ್ರ ತುಂಬಿರುವಂತಹ ಕುಟುಂಬಗಳು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಆಂಧ್ರ ಪ್ರದೇಶದಲ್ಲಿ 16.3%, ತಮಿಳುನಾಡಿನಲ್ಲಿ 15.3% ಮತ್ತೆ ಕೇರಳದಲ್ಲಿ 15.4% ಕುಟುಂಬಗಳು ಹೀಗೆ ಇದ್ದಾವೆ. ಬರೀ ವೃದ್ಧರೇ ಇದ್ದಾರೆ. ಇಂತಹ ಕುಟುಂಬಗಳಲ್ಲಿ ವೃದ್ಧರಿಗೆ ಬದುಕೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಈ 1 ಅಥವಾ 2 ಸದಸ್ಯರನ್ನ ಒಳಗೊಂಡಿರುವಂತಹ ಮನೆಗಳಲ್ಲಿ ದೈಹಿಕ ದೌರ್ಬಲ್ಯ, ಅನಾರೋಗ್ಯ ಮತ್ತೆ ಒಂಟಿತನ ಹೆಚ್ಚಾಗಿ ಜೊತೆಯಾಗಿಯೇ ಕಾಣಿಸಿಕೊಳ್ಳುತ್ತದೆ. ಅನೇಕ ವೃದ್ಧರಿಗೆ ಕಣ್ಣಿನ ಸಮಸ್ಯೆ, ಕಿವಿ ಕೇಳೋದಿಲ್ಲ, ನಡೆದಾಡೋದಕ್ಕೆ ಸಮಸ್ಯೆ ಇದೆ, ಶುಗರ್ ಇದೆ, BP ಅಂತಹ ಸಮಸ್ಯೆಗಳಿದ್ದಾವೆ. ಕೇವಲ ವೃದ್ಧರೇ ವಾಸಿಸುವಂತಹ ಮನೆಗಳಲ್ಲಿ
ಒಂದು ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ ಅವರಿಗೆ, ಅಡಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಡಾಕ್ಟರ್ನ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಬಳಿಗೆ ಹೋಗೋದಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ತಾ ಇದೆ. ವೃದ್ಧರ ಆರೈಕೆ ಕೇವಲ ಸಾಮಾಜಿಕ ಕಲ್ಯಾಣದ ವಿಷಯ ಮಾತ್ರ ಅಲ್ಲ, ಅದೊಂದು ನೈತಿಕ ಬಾಧ್ಯತೆ ಕೂಡ ಮತ್ತೆ ಆರ್ಥಿಕ ಅವಶ್ಯಕತೆ ಕೂಡ ಆಗಿದೆ. ನೈತಿಕತೆಯ ದೃಷ್ಟಿಯಿಂದ ಒಂದು ಸಮಾಜ ತನ್ನ ಅತ್ಯಂತ ದುರ್ಬಲ ಸದಸ್ಯರನ್ನ ಹೇಗೆ ನಡೆಸಿಕೊಳ್ಳುತ್ತದೆ ಎನ್ನುವುದರ ಮೇಲೆ ಅದು ಎಷ್ಟು ಮುಂದುವರಿದ ಸಮಾಜ ಎನ್ನುವುದು ನಿರ್ಧರಿತವಾಗ್ತದೆ. ಒಂದು ಕಾಲದಲ್ಲಿ ನಮ್ಮ ಕುಟುಂಬಗಳು ಮತ್ತೆ ಸಮುದಾಯಗಳನ್ನ ಕಟ್ಟಿ ಬೆಳೆಸಿದಂತಹ, ಪೋಷಿಸಿದಂತಹ ವೃದ್ಧರು ಘನತೆ, ಸೌಕರ್ಯ, ಒಂದು ಮೂಲಭೂತ ಸೌಕರ್ಯ ಮತ್ತೆ ಭದ್ರತೆಯನ್ನ ಪಡ್ಕೊಂಡು ಘನತೆಯಿಂದ ಬದುಕುವುದಕ್ಕೆ ಅವರು ಅರ್ಹರಾಗಿದ್ದಾರೆ. ಇವರ ಆರೈಕೆ, ಮೂಲ ಸೌಕರ್ಯದಲ್ಲಿ ಹೂಡಿಕೆ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಹೊಸ ಜನಸಂಖ್ಯೆ ಒಂದು ಸೃಷ್ಟಿಯಾಗ್ತಾ ಇರುವಾಗ, ಒಂದು ಹೊಸದಾದ ಒಂದು ಪೀಳಿಗೆ ಬರ್ತಾ ಇರುವಾಗ, ಈ ಕಾಲದಲ್ಲಿ ಭಾರತದ ಸಾರ್ವಜನಿಕ ಆರೋಗ್ಯ ಮತ್ತೆ ಸಾಮಾಜಿಕ ನೀತಿಗಳಲ್ಲಿ ಸುಧಾರಣೆ ತರುವುದು ಅಗತ್ಯ. ಸರ್ಕಾರಗಳು ಹಿರಿಯರ ಆರೈಕೆಗೆ ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಸೌಲಭ್ಯವನ್ನು ಕಲ್ಪಿಸಿ ಸ್ಥಳೀಯ ಆರೈಕೆ ಕೇಂದ್ರಗಳನ್ನ ಮತ್ತೆ ಆಪ್ತ ಸಮಾಲೋಚನಾ ಕೇಂದ್ರಗಳನ್ನ ಕಟ್ಟಬೇಕು. ಅವರಿಗೊಂದು ಟೆಲಿಕಮ್ಯುನಿಕೇಶನ್ ಮೂಲಕ ಅವರು ನೇರವಾಗಿ ಇಂತಹ ಕೇಂದ್ರಗಳಿಗೆ ಸಂಪರ್ಕಿಸಿ ತಮ್ಮ ಸಮಸ್ಯೆಯನ್ನು ತೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ಸರ್ಕಾರ ರೂಪಿಸಬೇಕು. ಭಾರತವು ವೃದ್ಧರ ಸಮಾಜವಾಗುತ್ತ ಸಾಕ್ತಾ ಇರುವಾಗ ದಕ್ಷತೆಯ ಜೊತೆಗೆ ನಾವು ಅಂದ್ರೆ ನಮ್ಮ ಜವಾಬ್ದಾರಿಯ ಜೊತೆಗೆ ಕರುಣೆಯನ್ನು ತೋರುವಂತಹ ಸಂಸ್ಥೆಗಳನ್ನು ಕೂಡ ನಿರ್ಮಿಸಬೇಕಾಗ್ತದೆ. ನಮ್ಮ ಹಿರಿಯರನ್ನ ನೋಡಿಕೊಳ್ಳುವುದಂದ್ರೆ ಅವರ ಮೇಲೆ ದಯೆಯನ್ನು ತೋರುವ ಕೆಲಸ ಅಲ್ಲ, ಅದೊಂದು ಮಾನವೀಯ ಮತ್ತೆ ಸಮಾಜವನ್ನ ಕಟ್ಟುವಂತಹ ರೀತಿ ಅದು. ಯಾಕಂದ್ರೆ ವಯಸ್ಸಾದವರ ಕತೆ ಮಾತ್ರ ಅಲ್ಲ ಇದು, ಈ ಸಮಸ್ಯೆ ಏನಿದೆ ನಾನು ಹೇಳ್ತಾ ಇರೋದು, ಇದು ಕೇವಲ ವಯಸ್ಸಾದವರ ಕತೆ ಮಾತ್ರ ಅಲ್ಲ, ಇದು ಮುಂದೆ ನಾವು ಮುದುಕರಾದಾಗ ಕೂಡ ಎದುರಿಸುವಂತಹ ಸಮಸ್ಯೆಗಳು ಕೂಡ ಆಗಿದ್ದಾವೆ. ನಮಸ್ತೆ.